ಸೀನ್ ಬಿಟ್ಟು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಿ ಬಂತು. ಸಿನಿಮಾ ನಿಮ್ಗೆ ಏನು ಅನಿಸ್ತು ಅಂದರೆ ತುಂಬ ಒಳ್ಳೆ ಕತೆ ಇದೆ ಪ್ರಥಮ್, ನನಗೆ ಇಷ್ಟ ಆಯಿತು. ಸೊ ಅದೆಲ್ಲ ಆದಮೇಲೆ ಫೈನಲಿ ಒಂದು ಮಾತು ಹೇಳಿದ್ರು. ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ರು, ಪ್ರಥಮ್ ಯಾವಾಗಲೂ ನಮ್ಮ ಸೆನ್ಸಾರ್ ಅವ್ರನ್ನ ಎಲ್ಲರೂ ಹಂಗೆ ಅನ್ಕೊಳ್ತಾರೆ, ನಾವು ಸರಿ ಇಲ್ಲ, ನಮ್ಮೇಲೆ ಬಂದು ಹೊರಗಡೆ ಬರ್ತಿದ್ದಂಗೆ ಆರ್ಗ್ಯುಮೆಂಟ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ, ಅಯ್ಯೋ ನಂಗೆ ಆಗ್ತಾ ಅಂದ್ರೆ ಆಯಿತು ಅಂತ. ನಮ್ಗೆ ಈ ಥರ ಕನ್ವಿನ್ಸ್ ಮಾಡಿದ್ರೆ ನಾವು ಯಾಕೆ ಒಪ್ಕೊಳ್ಳಲ್ಲ ಹೇಳಿ ನಾನು. ಸೊ ನಾನು ಸಾವಿತ್ರಿ ಇದ್ದಂಗೆ, ನೀವು ಯಮಧರ್ಮ ಇದ್ದಂಗೆ. ಯಮಂತೂ ಸಾವಿತ್ರಿ ಹೋರಾಡಿ ಹೆಂಗೆ ಅವ್ನು ಗಂಡನ ಉಳಿಸ್ಕೊಂಡ್ರೆ ನಾನು ನನ್ನ ಸಿನಿಮಾ ಉಳಿಸ್ಕೊತೇನೆ. ನಾನು ತುಂಬ ಇಂಪಾರ್ಟೆಂಟು, ನನ್ನ ಸಿನಿಮಾ ದಯವಿಟ್ಟು UA ಕೊಟ್ಬಿಡಿ, ಟುಪ್ಪಕ್ಕೂ ಯಾವುದೋ ಚಾನಲ್ಗೆ ಮಾರ್ಕೊಂಡು ಬದುಕಬಿಡ್ತೀನಿ, ನಾನು ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಅವರು ಕೊಟ್ಟರು, UA ತಗೊಂಡು ಬಂದೆ. ಇದಿಷ್ಟು ಹೌದು. ಇಲ್ಲ 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 ಹಗ್ಲಲ್ಲ, ಸಂಜೆ ತೋರ್ಸದ್ ನಾವು ದೇವನ. ಅದಾದ್ಮೇಲೆ ಒಂದು ಮಜಾ ನಡೀತು. ಆಮೇಲೆ ಸರ್ ನೆಕ್ಸ್ಟ್ ಸಿನಿಮಾ ಯಾವ್ದು ನೋಡ್ತೀರಾ ಸರ್? ಯಾಕೆ ಅಲ್ಲ, ನೆಕ್ಸ್ಟ್ ದಿನಕ್ಕೆ 3-4 ನೋಡ್ತೀವಿ ರೀ. ಪ್ರಥಮ್ 10 ರಿಂದ 15 ನಿಮಿಷ ಡಿಸ್ಕಷನ್ ಇದೆ ನಿಮ್ಮ ಜೊತೆ, 4.25 ಅವರ್ ನಾನು ಡಿಸ್ಕಷನ್ ಮಾಡಿ ನನ್ನೇ ಬಿಡ್ಲಿಲ್ಲ ನೀವು. ನನ್ನ ಸಿನಿಮಾ ಉಳಿಸ್ಕೊಳಕ್ ಮಾಡ್ತೀರಾ ಹೋರಾಟ ಸರ್, ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಸೊ UA ಕೊಟ್ಟರು, ಈಗ ರಿಲೀಸ್ಗೆಲ್ಲ ರೆಡಿ ಇದೆ. ಈ ಸಮಯದಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ. ಆ್ಯಂಡ್ ಈ ಸಿನಿಮಾದ ಬಹಳಷ್ಟು ವಿಶೇಷತೆ ಇದೆ. ಸಂತು ತುಂಬ ಅದ್ಭುತವಾಗಿ ನಿಮ್ಮನ್ನ ರಂಜಿಸ್ತಾರೆ. ಕಾಮಿಡಿ ಇರ್ಬೋದು. ದೇವಕ್ಕೇಂದ್ರೆ ಈ ಒಂದು 30-40 ವರ್ಷದಿಂದ ಒಂದೇ ಯೂನಿಫಾರ್ಮ್ ವೈಟ್ ಆ್ಯಂಡ್ ವೈಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ. ನಮ್ಮ ದೇವಕ್ಕೆ ನಾವು ಸಖತ್ತಾಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿಸಿದ್ವಿ. ಕೆಂಪು ಸೀರೆ ಎಲ್ಲ ತುಂಬ ಚೆನ್ನಾಗೇ ಮಾಡಿಸಿದ್ವಿ. ಫಸ್ಟ್ ಟೈಮ್ ದೇವಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗೈತೆ, ಹೌದೋ ಇಲ್ವೋ? ಹೌದು. ಇಲ್ಲ ಅಂದ್ಬಿಡಿ ಇಲ್ಲ ಅಂತ ನೋಡ್ತೀನಿ ಆಮೇಲೆ. ಹೌದು. ಸೊ ಇನ್ನು ಈ ಸಾಂಗ್ ಬಗ್ಗೆ ಹೇಳ್ತೀನಿ ಒಂದು ಮಾತು, ತಮ್ಮ ಎಲ್ಲ ಪ್ರಶ್ನೆಗಳಿಗೂ ಮೊದಲನೇ ಉತ್ತರ. ಸಿನಿಮಾ ಹೆಸರೇ ಈಗ ನೋಡಿ, ವಿರಹದ ಭಾವ ಅಂತ ಯಾವುದೋ ಇಟ್ಟರೆ ನಾನು ಈ ಮೂಲೆಯಲ್ಲಿ ಇರ್ತೀನಿ, ಅವಳು ಆ ಮೂಲೆಯಲ್ಲಿ ಇರ್ತಾರೆ, ಹೀರೋಯಿನ್ ನಡೀತೆ ಸಿನಿಮಾ ಹೋಗಿ. ಸಿನಿಮಾ ಹೆಸರೇ ಫಸ್ಟ್ ನೈಟ್ ವಿತ್ ದೆವ್ವ ಅಂತೆ. ಆ ಟೈಟ್ಲ್ ಹಂಗಿರೋದ್ರಿಂದ ನೀವು ಜಾಸ್ತಿ ಯಾವುದು ಯೋಚನೆ ಮಾಡಿದ್ರೆ, ಫಸ್ಟ್ ನೈಟ್ ವಿತ್ ದೆವ್ವಲ್ಲಿ ಫಸ್ಟ್ ನೈಟ್ ರಿಲೇಟೆಡ್ ಸಾಂಗ್ ಇರೋದ್ರಿಂದ ನೀವು ಜಾಸ್ತಿ ಯೋಚನೆ ಮಾಡಿದ್ರೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇದು ನನ್ನ ರಿಕ್ವೆಸ್ಟು. ಪುನಃ ಇನ್ನೇನು ಕೇಳೋದಕ್ಕೂ ಮುಂಚೆ ಡೈರೆಕ್ಟರ್ ಏನು ಹೇಳ್ತಾರೆ, ಕೊರಿಯೋಗ್ರಾಫರ್ ಏನು ಹೇಳ್ತಾರೆ ಅದು ಮಾಡಿರ್ತೀವಿ. ಸಿನಿಮಾಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸಿನಿಮಾದಲ್ಲಿ 3-4 ನಿಮಿಷ ಬರ್ತದೆ. ಸಿನಿಮಾ ಆಗುತ್ತೋ ಫಸ್ಟ್ ನೈಟ್ ಇಲ್ವೋ ಅನ್ನೋದ್ರ ಬಗ್ಗೆನೇ. ಇದು ಕಾಶಿನಾಥ್ ಸ್ಟೈಲ್ ಆಫ್ ಸಿನಿಮಾ. ನೀವು ಕಾಶಿನಾಥ್ ಸರ್ ಸಿನಿಮಾ ನೋಡ್ತಿರಲ್ಲ, ಅನಾಂತರ ವಾಂತರ ಮೂರ್ಖ, ಆ ಟೈಪ್ ಆಫ್ ಸಿನಿಮಾ ಇದು. ಸೊ ಅದ್ರ ಜೊತೆಗೆ ಹಾರರ್ ಇರುವಂಥ ಸಿನಿಮಾ. ಸೊ ಸ್ವಾಮಿಯವರು ವಿಶೇಷವಾಗಿ ಛಾಯಾಗ್ರಹಣ ಮಾಡಿ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ. ಸಂತು ಹರೀಶ್ ರಾಜ್ ಸರ್ ಈ ಸಿನಿಮಾದ ತುಂಬ ಪ್ಲಸ್ ಪಾಯಿಂಟು. ಆ್ಯಂಡ್ ಮಿಮಿಕ್ರಿ ಗೋಪಿ ಆ್ಯಕ್ಚುಲಿ ಅವರು ಇವತ್ತು ಇರಬೇಕಾಗಿತ್ತು, ಶೂಟ್ ನಡೀತಾ ಇದೆ. ಸೊ ನಾನು ಟ್ರೈ ಮಾಡಿದೆ, ಅದಕ್ಕೆ ಒಂಚೂರು ಎಕ್ಸ್ಟೆಂಡ್ ಸೆಕೆಂಡ್ ಹಾಫ್ ಎಲ್ಲಾರು ಮಾಡೋಣ ಅನ್ನೋ ಕಾರಣ ಬಹಳ ಟ್ರೈ ಮಾಡಿದ್ವಿ. ಅವರು ಜಾಯ್ನ್ ಆಗೋದು ಲೇಟ್ ಆಯಿತು. ನಿಮ್ಮೆಲ್ಲರ ಸಹಕಾರ ಇರಲಿ. ಈ ವಿಷಯ ಆದಮೇಲೆ ಇನ್ನೊಂದಷ್ಟು ಅಪ್ಡೇಟ್, ಬೇರೆ ಒಂದು ಅಪ್ಡೇಟ್ ನಿಮ್ಮ ಮಾಧ್ಯಮಕ್ಕೆ ನಾನು ತೋರಿಸ್ಬೇಕಾದ, ಗಮನಕ್ಕೆ ತರಬೇಕಾದಿದೆ, ಬಹಳ ಒಳ್ಳೆ ವಿಚಾರ. ಸೊ ಈಗ ಸಿನಿಮಾ ರಿಲೇಟೆಡ್ ಇದಾಗಿರೋದ್ರಿಂದ ನೆಕ್ಸ್ಟು ನಮ್ಮ ಡೈರೆಕ್ಟ್ರು ಮತ್ತು ನಿಖಿತ್ ಅವರು ಆ್ಯಂಡ್ ಸಂತು ಅಣ್ಣ, ನಾನು ಇನ್ನೊಂದು ಮಾತು ಹೇಳೋದು ಮರ್ತೆ. ಸಂತು ಕ್ಯಾಮ್ರಾ ಹಿಂದೆ ಏನು ಮಾಡೋರು ನಾನು ಅವ್ರು ನೋಡ್ಕೊಂಡು 10% ಡೈರೆಕ್ಟ್ ಹೇಳ್ಕೊಟ್ಟಿದ್ದು ಮಾಡೋ ಪ್ರಯತ್ನ ಮಾಡಿದ್ದೀನಿ ಅಣ್ಣ. ಇದೊಂದು ಮಾತು ಇರಲಿ. ಸಾಂಗನ್ನ ನಿನ್ನೆ ನೋಡ್ಕೊಂಡೇ ಮಾಡಿರೋದಣ್ಣ. ಆಯ್ತಾ? ಥ್ಯಾಂಕ್ ಯು. ಅಣ್ಣ ಮಾತಾಡ್ತಾರೆ ಈಗ.